ಅದು ನಿಮ್ದು ಅನುಷ್ ಅನ್ನೋದು ಹುಡುಗಿದು 30 ಸಲ ಬೇರೆ ಬಂದಿತ್ತು, ವಾಪಸ್ ಹೋಗ್ಬಿಟ್ಟಿದ್ದಿಲ್ಲ ಅಂತ ಹೇಳ್ತಿದ್ರು. ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ಬ್ಯಾಂಕಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಏನೋ ಕಿತಪತಿ ಕೆಲಸ ಮಾಡಕ್ ಹೋಗ್ತಾ ಇದೀವಿ. ಅದೇನಂತ ಇವಳು ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಇವತ್ತು ನಾವು ಮಾಡಕ್ ಹೋಗ್ತಿರೋದೇ ಕಾಲ್ ಪ್ರ್ಯಾಂಕ್. ಇವತ್ತು ನಾವು ಕಾಲ್ ಪ್ರ್ಯಾಂಕ್ ಮಾಡ್ತಿದೀವಿ. ಯಾರ್ಯಾರು ಪ್ರ್ಯಾಂಕ್ ಆಗ್ತಾರೆ, ಯಾರ್ಯಾರು ಪ್ರ್ಯಾಂಕ್ ಆಗಲ್ಲ ಎಲ್ಲ ನೋಡೋಣ. ನಾವೇ ಎಲ್ಲಾದ್ರೂ ಬೈಸ್ಕೊಂತೀವೋ ಇಲ್ಲ ಅವರೇ ಫುಲ್ ಪ್ರ್ಯಾಂಕ್ ಆಗ್ತಾರ, ಅದೆಲ್ಲ ನೋಡೋಣ. ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಚೇತನ್ ಶೆಟ್ಟಿ ಅವ್ರಿಗೆ ಕಾಲ್ ಮಾಡ್ತಾ ಇದ್ವಿ, ಅಣ್ಣನ ಮತ್ತೆ ಮಗನಿಗೆ. ನೋಡಿ ಅಣ್ಣ, ಅವನ್ ಪ್ರ್ಯಾಂಕ್ ಆಗ್ತಾನ ಆಗಲ್ವಾ, ಈ ಥರ ಫಸ್ಟ್ ಒಂದ್ಸಲ ಟ್ರೈ ಮಾಡಿದ್ದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ. ಸೊ ಐ ಥಿಂಕ್ ಅವ್ನು ಪ್ರ್ಯಾಂಕ್ ಆಗಲ್ಲ ಅನ್ಕೊಂತೀನಿ, ಕಂಡುಹಿಡಿತಾನೆ ಅನ್ಕೊಂಡಿದ್ದೀನಿ. ಕಂಡುಹಿಡಿತಾನೋ ಇಡಲ್ವಾ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ನಾವು ನನಗೆ ಮಾತಾಡಿದ್ರೆ ಕಂಡುಹಿಡಿತಾನೆ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ. ಟವಲ್ನ ಹಿಂಗೆ ಇಟ್ಕೊಂಡು ಮಾತಾಡೋಣ ಟ್ರೈ ಮಾಡ್ತಾ ಇದೀವಿ. ಸೊ ಕಾಲಿಂಗ್ ಚೇತನ್ ಶೆಟ್ಟಿ. ರಿಂಗ್ ಆಗ್ತೀವಿ ಬಂದು ರಿಂಗ್ ಆಗ್ತೀವಿ. ಸ್ವಲ್ಪ ನರ್ವಸ್ ಆಗ್ತೈತೆ. ರಿಸೀವ್ ಮಾಡ್ತಾರ ಮಾಡೋದು ಗೊತ್ತಿಲ್ಲ, ನರ್ವಸ್. ಹಲೋ, ನಾನು ಗೊತ್ತಾಗ್ತಿಲ್ವಾ? ನಿಮ್ಮ ಫ್ರೆಂಡು ಗೊತ್ತಾಗ್ಲಿಲ್ವಾ? ಅಯ್ಯೋ, ಇಷ್ಟು ಬೇಗ ಮರ್ತೋಗ್ಬಿಟ್ಟ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನೀನು ಕಾಲ್ ಕೊಡು. ಹಲೋ, ನಾನು ನಿಮ್ಮ ಕಾಲೇಜು ಹಲೋ, ಫೋನ್ ಮಾಡಿದ್ರಲ್ಲ ಏನು? ಫೋನ್ ಮಾಡಿದ್ರಲ್ಲ ಏನು? ಮಾಡಿದ್ರಿ? ಈಗ ತಾನೇ ಮಿಸ್ ಕಾಲ್ ಬಂದಿತ್ತಲ್ಲ. ನಾವಿಲ್ಲಿ ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇಲ್ಲಿ ಬ್ಯಾಂಕ್ ಕಡೆ ಶ್ರಾವಣಿ ಅಂತ. ಇದು ಲಕ್ಷ್ಮಿ ಅವರಾ? ಅವ್ರ ಕಡೆ ಕೊಡಿ ಇಲ್ಲಿ. ಹಲೋ, ಫೋನ್ ಬಂದಿತ್ತು. ಗೊತ್ತಿಲ್ಲ, ನೀವೇ ಮಾಡಿದ್ರಿ. ನಾವು ಶ್ರಾವಣಿ ಅಂತ. ಫಾರ್ವರ್ಡ್ ಮಾಡೋ ಶ್ರಾವಣಿ ಇದೋ ವಿಷಯ. ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ಅವ್ರ ಫ್ರೆಂಡ್ ಹೆಸರು ಗೊತ್ತಿರಲ್ಲ. ಯಾರು? ಬೆಳಕ. ಅವತ್ತು ನೋಡ್ತೀನಿ ಅವ್ರು ಬೆಳಕ. ಹಲೋ ಸರ್, ಇಲ್ಲೊಬ್ರಿಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಹಾಸನ ಹತ್ರ. ಅವ್ರ ಫೋನಿಂದ ನಿಮ್ಮ ನಂಬರ್ ಸಿಕ್ತು.
ಅವ್ರ ಹೆಸರು ಇಲ್ಲಿ ಐಡಿಯಲ್ ನೋಡಿದೆ ಬೆನಕ ಅಂತಾನೋ ಇತ್ತು ಸಮಥಿಂಗ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹಾಂ ಸರ್ ಏನಕ್ಕೆ ಸರ್ ತುಂಬ ಬ್ಲಡ್ ಎಲ್ಲ ಲೀಕ್ ಆಗ್ತಿದೆ. ನೀವೇ ಎಲ್ಲರೂ ಸೇವ್ ಮಾಡ್ಕೊಳ್ಳೋದು ನಾವಂದೇ ಬ್ಲಡ್ ಬಿಡಿ ಆ ಬ್ಲಡ್ ಫುಲ್ ಏನಾರ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಆ ದುಡ್ಡೇ ಪ್ಯೂರ್ ಇಲ್ಲ, ಅವನು ಸರಿ ಇಲ್ಲ, ಅವನು ಎಲ್ಲೇನು ಹೋಗೋವಾಗ ಹಾಳಾಗ್ಬಿಡ. ನಾವು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಸಾಯಲ್ಲ ಬಿಡಿ, ಅವ್ನು ಇಪ್ಪತ್ತು ನನಗೆ ನೀವು ಎದುರಾಗ್ಬಿಟ್ಟು ಹೋಗಿ ಕೆಲಸ ಮಾಡ್ಕೊಳ್ಳಿ. ಹಲೋ ಹಾಂ ಸರ್ ಹೌದು ಸರ್. ಅದೇ ಬಿಡಿ ಬಿಡಿ ಅವ್ನು ಎದ್ಬರ್ತಾನೆ ಬಿಡಿ, ಅವ್ನ ಪಾಡಿಗೆ ಅವನು ಎದ್ಬರ್ತಾನೆ. ಅನ್ನಗಿಂತ ಅವ್ನಿಗೆ ಸ್ವಲ್ಪ ಆಗಾಗ ರಾತ್ರಿ ಕೂತಿರೋದು ಬೆಳಿಗ್ಗೆ ಎದ್ದಿರೋದು ಆಗಾಗ ಬೀಳ್ತಾ ಇರ್ತಾನೆ ಅಷ್ಟೇ, ಏನಾಗಲ್ಲ. ಸರ್ ಅವ್ರ ಸರಿ ಬಿಡಿ ಸರಿ ಬಿಡಿ, ಅವನಿಗೆ ಫೋನ್ ಮಾಡ್ತೀವಿ, ಸದ್ಯಕ್ಕೆ ಫೋನ್ ಮಾಡ್ತಾನೆ. ಸರ್ ಅವ್ರ ಪೇರೆಂಟ್ಸ್ ನಂಬರ್ ಇದ್ರೆ ಕೊಡಿ ಸರ್. ಪೇರೆಂಟ್ಸ್ ಯಾರ್ದು ನಂಬರ್ ಇರೋಲ್ಲ ಸರ್ ಮತ್ತೆ ನಾವು ಇವಾಗ ಏನು ಮಾಡಿದೆ ಹಾಸ್ಪಿಟ್ಲಿಗೆ ಸೇರಿಸೋದೆ ಸರ್? ಬೇಡ ಬೇಡ, ನೀವೇನು ಮಾಡ್ಬೇಡಿ, ನೀವು ಫೋನ್ ಅಲ್ಲೇ ಎತ್ಕೊಂಡು ಹೋಗಿ ನಿಮ್ಮ ಪಾಡಿ ನೀವು ಅವನ ಹತ್ರ ಮನೆಗೆ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಏನೋ ನೋಡೇ ಅನ್ಕೊಂಡು ಹೋಗ್ಬಿಡಿ, ಕಣ್ಣು ಮುಚ್ಕೋಬಿಡಿ. ಅಲ್ಲೆಲ್ಲ CC ಕ್ಯಾಮ್ರಾ ಇದೆ ನೋಡಿ, ನಿಮ್ಮ ಮೇಲೆ ಬರ್ಬೇಡ ಕೆಲಸ ಮೇಲೆ. ನೀವೇನಾದ್ರು ಮಾಡ್ಬಿಡಿ ಅಂತ ಹುಷಾರ, ನಿಮ್ಮ ಜವಾಬ್ದಾರಿ ನಿಮ್ಮ ಕೈಗೆ ಹೇಳ್ತಿದ್ದೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಟ್ಕೊಂಡು ರಿಸೀವ್ ಮಾಡಲ್ಲ ಅನ್ಸುತ್ತೆ. ಹಲೋ ಹಲೋ ನಮ್ರತ ಅವರಾ? ಇಲ್ಲಿ ನಾವು ಅವ್ರ ಕಾಲೇಜ್ ಹೆಸರು ಗೊತ್ತಿಲ್ಲ ನನಗೂ. ನಾವು ಇಲ್ಲಿ ರಾಜೀವ್ ಇನ್ಸ್ಟಿಟ್ಯೂಷನಿಂದ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಹಾಂ ಇಲ್ಲಿ ಫ್ರೀಯಾಗಿ ನಿಮ್ಮ ಮಾರ್ಕ್ಸ್ ಸ್ಕೋರ್ ಮೇಲೆಯಿಂದ ನಾವು ಕೊಡ್ತಿದ್ದೀವಿ. ನೀವು ರಾಜೀವ್ ಇನ್ಸ್ಟಿಟ್ಯೂಷನಿಂದ ನಮ್ರತಾ ಶೆಟ್ಟಿ ಅವರ ಮಾತಾಡ್ತಿರೋದು? ಮತ್ತೆ ನಿಮ್ಮ ಹೆಸರು ಹೇಳಿ ಮೇಡಮ್. ಮೇಡಮ್ ನಿಮ್ಮ ವಾಯ್ಸ್ ಸ್ವಲ್ಪ ನಮ್ರತಾ ಶೆಟ್ಟಿ ಅವ್ರ ಥರನೇ ಇತ್ತಲ್ಲ. ಹಲೋ ನಾನು ವೈಷ್ಣವಿ ಶೆಟ್ಟಿನೇ ಮಾತಾಡ್ತಾ ಇರೋದು. ಇವಾಗ ನಿಮ್ಮ ವಾಯ್ಸ್ ವೈಷ್ಣವಿ ಶೆಟ್ಟಿ ಅವ್ರದ್ದು ಮೇಡಮ್. ಆಗಿಂದ ನಾನೇ ಮಾತಾಡ್ತಾ ಇರೋದು, ಸ್ವಲ್ಪ ಕನ್ಫ್ಯೂಸ್ ಇದಾಗಿದೆ. ಮೇಡಮ್ ನಿಮ್ಮದು ಅದೇ ನಮ್ರತಾ ಶೆಟ್ಟಿ ಅವ್ರದ್ದು ಸ್ಕಾಲರ್ಶಿಪ್ ಇದೆ ಮೇಡಮ್. ಮೇಡಮ್ ನಿಮಗೆ ಬೇಡ ಅಂದರೆ ಹೇಳಿ, ಅದು 1 lakh ಬಂದಿದೆ. ಅಯ್ಯೋ ಮೇಡಮ್ ಹಿಂಗೆ ಹೇಳ್ಬಿಟ್ರೆ ಹಿಂಗೆ. ಸರಿ ಮೇಡಮ್, ನೀವು ಒಂದು ಫಾರ್ಮಿಗೆ ಸೈನ್ ಹಾಕಬೇಕಾಗಿದೆ. ಇಲ್ಲಾಂದರೆ ಮೇಡಮ್ ನಮ್ಮ ಇನ್ಸ್ಟಿಟ್ಯೂಷನಿಂದ ನಮಗೆ ಬೈತಾರೆ ಮೇಡಮ್. ಮೇಡಮ್ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಟೆಕ್ನಿಕಲ್ ರಿಸೀವ್ ಮಾಡಲ್ಲ ಫ್ರೆಂಡ್ಸ್. ಹಲೋ ಹಲೋ ಇದು ಅನುಷನಾ? ಹಲೋ ಹಲೋ ಅನುಷನಾ? ಅನುಷನಾ? ಹಾಂ, ನಾವು ಆಚಾರ್ಯ ಕಾಲೇಜಿಂದ ನಳಿನಿ ಮ್ಯಾಮ್ ಮಾತಾಡ್ತಿರೋದು ಕಣಮ್ಮ. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಲ್ಲಮ್ಮ? ಹಾಂ ಮ್ಯಾಮ್. ಅದು ಬಂದಿದೆ ಅಮ್ಮ, ನಿಮಗೆ ಇವಾಗ 30,000 ಬಂದಿದೆ. ಹಾಂ
ತೋರಿಸ್ತಿತ್ತು. ಬಂದಿದೆ ಮನೆ ಚೆಕ್ಕೆ ಮಾಡಿಲ್ಲ, ಆಗ್ಲೇ ಬಂದು ತುಂಬಾ ದಿನನೇ ಆಗೋಗಿದೆ. ಹಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವಾಗ ಅಮೌಂಟ್ ಹಲೋ ಹಲೋ ಮ್ಯಾಮ್, ಕೇಳಿಸ್ತಿದ್ಯಾ? ಹಲೋ ಮ್ಯಾಮ್. ಇವಾಗ ಅಮೌಂಟು ವಾಪಸ್ ಹೋಗಿದೆ ಅಮ್ಮ. ನೀವು ಮತ್ತೆ ಅಪ್ಲೈ ಮಾಡಿದ್ರೆ ಬರುತ್ತೆ ಅಮ್ಮ. ಮ್ಯಾಮ್ ಮ್ಯಾಮ್ ಅದೇನು ಮ್ಯಾಮ್? ಈಗ ಇದು ಅಮೌಂಟು. ಹಲೋ ಹಲೋ ಮ್ಯಾಮ್. ಹಾ, ಕೇಳಿಸ್ತಿಲ್ವಮ್ಮ? ಹಾ, ಈಗ ಕೇಳಿಸ್ತಿದೆ ಮ್ಯಾಮ್. ಅದು ಮತ್ತೆ ವಾಪಸ್ ಬರುತ್ತಾ? ನಿನ್ ವಾಯ್ಸ್ ಬ್ರೇಕ್ ಆಗ್ತಿದೆ ಅಮ್ಮ. ಮ್ಯಾಮ್, ಒಂದ್ ನಿಮಿಷ ಇರಿ, ಕಟ್ ಮಾಡ್ತೀನಿ. ಓಕೆ ಅಮ್ಮ. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್ ಬರೀ ನಾಟಕ ಅಷ್ಟೇ. ಸಕ್ಸಸ್ಫುಲಿ ಕಾಲ್. ಹಲೋ ಹಲೋ ಮ್ಯಾಮ್, ಕೇಳಿಸ್ತಿದ್ಯಾ ಮ್ಯಾಮ್? ಕೇಳಿಸ್ತಿದೆ, ಹೇಳಮ್ಮ. ಮ್ಯಾಮ್, ಇದು ಮನೇಲಿ ಯಾರು ಇಲ್ಲ ಅಪ್ಲೈ ಮಾಡಕ್, ನೀವೇ ಮಾಡ್ತೀರಾ? ಎಲ್ಲ ನಾನೇ ಮಾಡ್ಕೊಂಡೇನಮ್ಮ. ಮ್ಯಾಮ್, ಅದು ಲ್ಯಾಪ್ಟಾಪ್ ಏನೂ ಇಲ್ಲ, ಅದಕ್ಕೇನೆ. ನಾನು ಇವತ್ತು ರಜಾ ಇತ್ತು, ಬಟ್ ನನಗೆ ಸರ್ ಹೇಳಿದ್ರು, ಪ್ರಿನ್ಸಿಪಲ್ಲು, ಹಾ ಮ್ಯಾಮ್. ಅದು ನಿಮ್ದು ಅನುಷನ ಹುಡುಗಿದು 30,000 ಬೇರೆ ಬಂದಿತ್ತು, ವಾಪಸ್ ಹೋಗ್ಬಿಟ್ಟಿದ್ದಿಲ್ಲ ಅಂತ ಹೇಳ್ತಿದ್ರು. ಹಾ ಮ್ಯಾಮ್. ಸೊ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಹಾ ಬ್ಯಾಂಕಿಗೆ ನಾವೊಂದು ಸ್ಲಿಪ್ ಕೊಡ್ತೀವಿ, ಹಾ ಅದನ್ನ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಬ್ಯಾಂಕಿಗೆ ಕೊಟ್ಟರೆ ಹಾ ಅವ್ರು ಫುಲ್ ವಾಪಸ್ ಅಮೌಂಟ್ ಕೊಡ್ತಾರೆ. ಹಾ, ಸರಿ ಮ್ಯಾಮ್, ಥ್ಯಾಂಕ್ ಯು. ಈ ಸಲ ಯಾರು ಇವ್ರಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಬೈದು ಬಿಟ್ಟರೆ ನನಗೆ ಹಾಕ್ಬೇಕು. ಹಲೋ, ಹಲೋ, ಏನು ಮಾಡ್ತಿದ್ದೆ ಅಂತನ? ಯಾರಲ್ಲಿ? ನಾನು ರಕ್ಷಿತಾ, ಮರ್ತೋಗ್ಬಿಟ್ಟಾ? ಯಾರ ರಕ್ಷಿತಾ? ಇಷ್ಟು ಬೇಗ ಮರ್ತೋದಿಲ್ಲೇ? ಗೊತ್ತಾಗ್ತಿಲ್ಲ ಯಾರು ಅಂತ. ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಹಲೋ, ಚೈಲ್ಡ್ಹುಡ್ ಫ್ರೆಂಡು. ರಕ್ಷಿತಾ ಸಿಕೆ ಫ್ರೆಂಡಾ? ಯಾರು ಹೇಳಿ ನಿಜ? ನಾನು ನೀನು ಪಕ್ಕದಲ್ಲೇ ಕೂತ್ಕೊಂತಿದ್ದೋ ಕಾಲೇಜಲ್ಲಿ. ಕಾಲೇಜಲ್ಲ? ಮರ್ತೋಗ್ಬಿಟ್ಟೆ ಎಷ್ಟು ಬೇಗ? ಗೊತ್ತಾಗ್ತಲ್ಲ, ಯಾರು ಹೇಳಿ? ಏನು ಮಾಡ್ತಿದ್ದೆ ಹೋಗ್ಲಿ? ನಾನಾ? ಕೂತ್ಕೊಂಡಿದ್ದ. ಊಟ ಇನ್ನೂ ಇಲ್ಲ. ನಿಮ್ದು? ನಾನು ಯಾರಂತ ಗೊತ್ತಾಯ್ತಾ? ಇಲ್ಲ. ಊಟ ಎಲ್ಲ ಕೇಳ್ತಿದ್ಯಾ ಮತ್ತೆ? ಎಂತ ಮತ್ತೆ ನೀವ್ ಕೇಳಿದ್ರಲ್ಲ ಅಂತ ನಾನು ಕೇಳ್ದೆ. ನಂಗೊಂದು 5 ಸಲ ಕಾಸು ಬೇಕಿತ್ತು. ನೀವು ಯಾರಂತ ಗೊತ್ತೇ ಆಗ್ತಿಲ್ಲ. ರಕ್ಷಿತಾ ಅಂದ್ರೆ ಯಾರು? ತನ್ನ ಫ್ರೆಂಡ್ ರಕ್ಷಿತಾ ಅಂದ್ರೆ ಯಾರೆಲ್ಲ ಕೇಳ? ಚಿಕ್ಕಮಂಗ್ಳೂರ್ ಒಬ್ಳು ಬಿಟ್ರೆ. ನಾನು ಹಾಸನದಲ್ಲಿದ್ದೆ. ಸಾರಿ ಪಾ, ನನ್ಗೆ ಯಾರು ಗೊತ್ತಾಗ್ತಿಲ್ಲ. ನೀಟಾಗಿ ಹೇಳಿ, ನಾನು ಮಾತಾಡ್ತೀನಿ, ಇಲ್ಲ ಕಟ್ ಮಾಡ್ತೀನಿ. ನಂಗೊಂದು 5 ಸಲ ದುಡ್ಡು ಬೇಕಿತ್ತು ಅರ್ಜೆಂಟಾಗಿ. ಸಾರಿ ಇಲ್ಲ. ಹಲೋ, ಯಾರ್ದು ಕಾಲ್ ಮಾಡಿದ್ರಿ ಆಗ್ಲೇ? ನಾವೇನಾದ್ರು ಕಾಲ್ ಮಾಡಿಲ್ವಲ್ಲ? ಕಾಲ್ ಬಂದಿತ್ತಲ್ಲ. ಯಾರಿದು? ನೀವು ಫಸ್ಟ್ ಕಾಲ್ ಮಾಡ್ಬಿಟ್ಟು ಯಾರಿದು ಅಂತಿದ್ದೀರಲ್ಲ. ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ ನಿಜ ರೀ, ನಾವ್ ಯಾರಿಗೂ ಕಾಲ್ ಮಾಡಿಲ್ಲ. ನೀವ್ ಯಾರಿಗೆ?
ನಿಮಗೆ ಮಾಡಕ್ಕೆ ಕೆಲಸ ಇಲ್ವೇನ್ರಿ ಮನೇಲಿ? ರೀ ನಿಮ್ಗೇನ್ರಿ ಏನೋ ಮಿಸ್ ಆಗಿ ಬಂದ್ರು ಈ ತರ ಮಾಡ್ತೀರಾ? ಅದೊಂದು ಮಿಸ್ ಆಗೇ ಬಂದಿಲ್ಲ ಅಂದ್ರೂ ಅವ್ರು ಕಾರ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದೀರಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಅಕ್ಕ ಚೆನ್ನಾಗಿ ನಾಡ್ಕೊಂಡು ಹಲೋ ಹಾಂ, ಯಾರು ನೀವು? ನಮ್ಮ ತಮ್ಮಂಗೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದೀರಾ? ಹಲೋ ಹಲೋ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ವಿಡಿಯೋ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಾವು ಪಾರ್ಟ್ 2 ಮಾಡ್ತೀವಿ. ಇನ್ನು ಅಂದರೆ ಚೆನ್ನಾಗಿರೋ ಕಾಲಿಗೆಲ್ಲ ಮಾಡಿಬಿಟ್ಟು ಹಿಂಸೆ ಮಾಡಿ ಇನ್ನೂ ಒಳ್ಳೊಳ್ಳೆ ಐಡಿಯಾ ಎಲ್ಲ ಹುಡ್ಬಿಟ್ಟು ಪಾರ್ಟ್ 2 ಮಾಡ್ತೀವಿ. ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.